ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬೋವಿ ಸಮುದಾಯದ ಇತಿಹಾಸವನ್ನು ನಾಶ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಇರತಕ್ಕಂಥ ನಮ್ಮ ಜೊತೆ ಮಾತಾಡಲಿಕ್ಕೆ ಶ್ರೀಗಳಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಗುರುಗಳು, ಯಾಕೆ ಈ ಮಾತನ್ನು ಹೇಳಿದ್ರು ಗುರುಗಳೇ? ಪರಿಶಿಷ್ಟ ಜಾತಿಯ ಸಮೀಕ್ಷೆಯ ಕುಲಕಸಬು ಕಾಲಮಿನಲ್ಲಿ ಕನಿಷ್ಠ 80 ಕಸಬುಗಳನ್ನು ಗುರುತಿಸಿರುವಂಥ ಸರ್ಕಾರ ಪರಿಶಿಷ್ಟ ಜಾತಿಯ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂಥ ಒಂದು ಸಮುದಾಯ ಇರುವಂಥ ಬೋವಿ ಸಮುದಾಯದ ಕೆಲವು ಕುಲಕಸಬುಗಳನ್ನು ಬಿಟ್ಟಿರುವಂತಹದ್ದು. ಜಗತ್ತಿಗೆ ಬಯಲು ಸೀಮೆಯಲ್ಲಿ ನೀರಿನ ಹಾಹಾಕಾರ ಸಂದರ್ಭದಲ್ಲಿ ಜೀವಜಲನ ಕೊಡೋಕ್ಕೆ ಸಹಾಯ ಮಾಡಿದಂಥ ಬೋವಿ ಸಮುದಾಯ ಕೆರೆಗಳನ್ನು ಕಟ್ಟಿಸುವಂಥ ಕೆಲಸ, ಬಾವಿಗಳನ್ನು ನಿರ್ಮಾಣ ಮಾಡುವಂಥದ್ದು, ಗೋಕಟ್ಟೆಗಳನ್ನು ನಿರ್ಮಾಣ ಮಾಡುವಂಥದ್ದು ಹಾಗೂ ಮಣ್ಣಿನ ಕೆಲಸವನ್ನು ಮಾಡುವಂತಹ ಅನೇಕ ವೃತ್ತಿಗಳು ಈ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಇತಿಹಾಸದ ಗತಕಾಲದಿಂದ ಇರುವಂತಹದ್ದು, ಯುಗಗಳಿಂದ ಇರುವಂತಹದ್ದು. ಸರ್ಕಾರ ಮುದ್ರಿಸುವಂತಹ ಪುಟ ಅದು ಕೇವಲ ಪುಟಗಳಲ್ಲ, ಇತಿಹಾಸದ ಪುಟಗಳಾಗ್ತವೆ. ಆ ಹಿನ್ನೆಲೆಯಲ್ಲಿ ಬೋವಿ ಸಮುದಾಯದ ಕುಲವೃತ್ತಿ ಇವತ್ತು ಚಾಲ್ತಿಯಲ್ಲಿದ್ದಾವೆ ಅಥವಾ ಚಾಲ್ತಿಯಲ್ಲಿಲ್ಲ ಅನ್ನೋದು ಆಚೆ ಕುಲಕಸುಬು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕುಲಕಸುಬು ಕಾಲಂನಲ್ಲೇ ಕುಲಕಸುಬನ್ನು ಗುರುತಿಸದೇ ಇದ್ದರೆ ಒಂದು ರೀತಿ ಈ ಸಮುದಾಯದ ಕುಲಕಸುಬನ್ನು ಸರ್ಕಾರವೇ ನಾಶ ಮಾಡಿದಂಗೆ ಆಗುತ್ತದೆ. ಜಾತಿ ಸಮೀಕ್ಷೆಗೂ ಮುನ್ನ ಸರ್ಕಾರ ಸಮುದಾಯಗಳ ಜೊತೆ ಸಭೆ ನಡೆಸಿ ಮಾಹಿತಿಯನ್ನು ತಗೊಂಡು ಕುಲಕಸುಬು ಯಾವುದೆಲ್ಲ ಸೇರಿಸಬೇಕು ಅಂತಕ್ಕಂಥ ಚರ್ಚೆ ಮಾಡಿದ್ರೆ ಅನುಕೂಲ ಆಗ್ತಿತ್ತು ಅಂತ. ಹೌದು, ಅನೇಕ ಅಹವಾಲುಗಳನ್ನು ನಾಗಮೋದ ಸರ್ ಅವರು ಸ್ವೀಕಾರವನ್ನು ಮಾಡಿದರೆ, ಬಹಳ ತಾಳ್ಮೆಯಿಂದ ಎಲ್ಲರಿಗೂ ಉತ್ತರವನ್ನು ಕೊಟ್ಟಿದ್ದಾರೆ, ಚರ್ಚೆನ ಮಾಡಿದರೆ. ಆದರೆ ಕೈಪಿಡಿಯ ಈ ರೀತಿಯಾದಂಥ ನಿರ್ಮಾಣದಲ್ಲಿ ಬಹುಶಃ ನಮ್ಮ ಜೊತೆಗೆಲ್ಲ ಯಾರೊಂದಿಗೂ ಕೂಡ ಚರ್ಚೆ ಮಾಡಿರಲಿಕ್ಕಿಲ್ಲ ಅಂತ ನಾವು ಭಾವಿಸ್ತೇವೆ. ಯಾರು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿವೆ ಅಂತೇಳಿ ಸಹೋದರ ಸಮುದಾಯಗಳು ನಮ್ಮೊಂದಿಗೆ ಚರ್ಚೆಯನ್ನು ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯಗಳ ಕುಲವೃತ್ತಿ ಹಾಗೂ ಬೇರೆ ಬೇರೆ ವಿಚಾರಗಳಿದ್ದರೆ ಚರ್ಚೆಯನ್ನು ಮಾಡಿ ಅವೆಲ್ಲವೂ ಕೂಡ ಸಮೀಕ್ಷೆಯಲ್ಲಿ ಸೇರಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಅವಾಗಲೇ ಮಾತಾಡ್ತಾ ಹೇಳಿದಿರ್ಬೋದು, ಯಾವುದೋ ಒಂದು ಸಮುದಾಯದ ಒತ್ತಡಕ್ಕೆ ಮಾಡಿದ ಏನಾದರೂ ಈ ಥರ ಸಮೀಕ್ಷೆ ಆಗ್ತೈತೆ ಅಂತ. ಅದೇ ಕೆಲವೊಂದು ಸಮುದಾಯಗಳ ಕುಲವೃತ್ತಿಯನ್ನು ಬಿಟ್ಟೋದ್ರೆ ಅವರಲ್ಲೂ ಬಿಟ್ಟೋಗಿದ್ರೆ ಕೇಳಬೇಕಾಗುತ್ತೆ. ಕೇವಲ ಯಾವುದೋ ಒಂದು ಸಮುದಾಯ ಒತ್ತಡಕ್ಕೆ ಮಣಿದ ಈ ಥರ ಏನಾದರೂ ಮಾಡಲಿಕ್ಕೆ ಹೊರಟಿದ್ರೆ ಕೆಲವು ಒಂದು ಸಮುದಾಯದ ಸಮೀಕ್ಷೆಯನ್ನು ಮಾಡಲಿ, 99 ಸಮುದಾಯ ಸಮೀಕ್ಷೆಯನ್ನು ನಿಧಾನಕ್ಕೆ ಪರಿಪೂರ್ಣವಾಗಿ ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇದೆಲ್ಲ ನೋಡಿದಾಗ ಒಂದು ಸಮುದಾಯಕ್ಕೆ ಮಾತ್ರ ಸಮೀಕ್ಷೆ ಆಗ್ತಿದೆ, ಕೆಲವೊಂದು ಕಡೆ ನಾಶ ಆಗ್ತಿದೆ, ಇತಿಹಾಸ ಮರ್ತಕ್ಕಂಥ ಕೆಲಸ ಆಗ್ತಾಯಿದೆ ಅನ್ನಿಸ್ತಿದೆಯಾ? ತೀರಾ ಅಷ್ಟೆಲ್ಲ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲೊಂದು ಲೋಪ ಆಗಿದೆ, ಆ ಲೋಪವನ್ನು ಸರಿಪಡಿಸುವಂಥ ಕೆಲಸವನ್ನು ಆಯೋಗ ಮಾಡಲಿ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಇನ್ನೂ 4 ದಿನ ಟೈಮ್ ಇದೆ ಅಂತ ಹೇಳಿದರೆ ಅದಾಗಲಿಲ್ಲ ಅಂದರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಇದು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನಡೀತಿರುವಂಥ ಸಮೀಕ್ಷೆ. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಅಂಗಳದಲ್ಲಿ ಅವಕಾಶ ಇತ್ತಂದರೆ ಖಂಡಿತವಾಗ್ಲೂ ನಾವು ಕೋರ್ಟ್ ಮೊರೆಯನ್ನು ಹೋಗ್ತೇವೆ. ಇನ್ನೊಂದು ವಿಚಾರ ಹೇಳ್ಬೇಕು, ಪಹಲ್ಗಾಮ್ ಘಟನೆ ಬಗ್ಗೆ ಹೇಳೋದ್ರ ಬಗ್ಗೆ ಏನು ಹೇಳ್ತೀರಾ? ಪಹಲ್ಗಾಮ್ ಘಟನೆ ವಿಚಾರದಲ್ಲಿ ಅನೇಕ ನಾವು ಭಾರತ ದೇಶ ಅಂತಂದರೆ ಶಾಂತಿ ಪ್ರಿಯರು ಅಂತೇಳಿ ನಾವು ಭಾವಿಸ್ತೇವೆ. ಶಾಂತಿ ಪ್ರಿಯರು ಅಂತಂದರೆ 3 ರೀತಿಯ ನಾವು ವಿಚಾರವನ್ನು ಮಾಡಬೇಕಾಗತ್ತೆ. ಮೊದಲನೇದು ಶಾಂತಿ ಪ್ರಿಯರು ಅಂತೇಳಿ ನಮ್ಮನೆಗಿರುವಂತಹ ತಾಯಿ, ನಮ್ಮಲ್ಲಿರುವಂತಹ ತಂಗಿ, ಹೆಂಡತಿ, ಸಹೋದರಿ, ಸೊಸೆ ಯಾರ ಮೇಲಾದರೂ ಕೈ ಹಾಕಿದರೆ ನಾವ್ಯಾರು ಕೂಡ ಸುಮ್ಮನಿರೋದಿಲ್ಲ. ಅಲ್ಲಿ ಶಾಂತಿಯ ಧರ್ಮ ಅನ್ನೋಕ್ಕಿಂತ ಅವರ ರಕ್ಷಣೆ ಮಾಡುವಂಥದ್ದು ಮೊದಲನೇ ಧರ್ಮ ಆಗುತ್ತೆ. ಹಾಗೆ ಧರ್ಮಕ್ಕೆ ಏನಾದರೂ ಕೊಡಲಿಪಟ್ಟನ್ನು ಬಿಟ್ಟಾಗ ಧರ್ಮವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಗಣಾಚಾರಿಗಳಾಗಬೇಕತ್ತೆ. ಇದೇ ಹಿನ್ನೆಲೆಯಲ್ಲೇ ಬಸವಾದಿ ಶರಣರು ಗಣಾಚಾರ ವ್ಯಕ್ತಿತ್ವ ಹಿಡ್ಕೊಂಡು ಕೈಯಲ್ಲಿ ಖಡ್ಗವನ್ನು ಕೂಡ ಇಟ್ಕೊಂಡು ವಚನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಪಹಲ್ಗಾಮ್ ವಿಚಾರದಲ್ಲಿ ಯಾವುದೇ ಹಿನ್ನೆಲೆ ಆಗಿರಬಹುದು, ಆದರೆ ಭಾರತ ದೇಶದ ವಿಚಾರವಾಗಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಾಗಲೇ ಭಾರತ ಶಾಂತಿಗೂ ಮತ್ತು ಕ್ರಾಂತಿಗೂ ಯಾವಾಗಲೂ ಕೂಡ ಸಿದ್ಧವಾಗಿರುತ್ತೆ. ಮತ್ತು ಭಾರತೀಯರ ತಂಟಕ್ಕೆ ಭಯೋತ್ಪಾದನೆ ವಿಚಾರವಾಗಿ ನಾವು ಯಾರು ಕೂಡ ಮುಂದಕ್ಕೆ ಹೋಗಬಾರ್ದಂಥ ಸಂದೇಶವನ್ನು ಕಟುವಾಗಿ ಗಟ್ಟಿಯಾಗಿ ಕೊಡುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗುತ್ತೆ. ರಾಜ್ಯದ ಸಾಕಷ್ಟು ಶ್ರೀಗಳು ಒಂದು ಕಡೆ ಕೆಲವರು ಯುದ್ಧ ಆಗಬೇಕು ಅಂತಾರೆ, ಇನ್ನು ಕೆಲವರು ಬೇಡ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಈ ಮೂಲಕ ಮೋದಿಯವ್ರಿಗೆ ಹೇಳೋದಾದರೆ? ಮೋದಿ ಪ್ರಜೆಗಳು ಅನ್ನೋದಕ್ಕಿಂತನೂ ಕೆಲವೊಮ್ಮೆ ಯುದ್ಧ ಅನಿವಾರ್ಯತೆ ಆದರೆ ಯುದ್ಧ ಮಾಡಿಬಿಡೋಣ, ನಮ್ಮ ರಕ್ಷಣೆಗಾಗಿ, ನಮ್ಮ ಭವಿಷ್ಯಕ್ಕಾಗಿ. ಇದಿಷ್ಟು ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.